ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೂ ಅಣ್ಣ ನನಗೆ ಯಾಕೋ ಸಿಸ್ಟರ್ ಯಾಕೆ ಯೋಚನೆ ಮಾಡ್ತೀಯ? ನಾನು ಇದೀನಲ್ಲ, ನೀನು ಹೂವನ್ನು ಬಾಕಿದ್ದೆಲ್ಲ ಈ ಲಕ್ಕಿ ಲಕ್ಷ್ಮೀಕಾಂತ್ ನೋಡ್ಕೋತಾನೆ. ನಿನ್ನ ಇಮೇಜ್ಗೆ ಯಾವುದೇ ಥರ ಡ್ಯಾಮೇಜ್ ಬರೆದಿರೋ ಥರ ನಾನು ಮ್ಯಾನೇಜ್ ಮಾಡ್ತೀನಿ. ಗೊತ್ತಲ್ಲ ನಿನಗೆ, ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ ಎಂಥ ದೊಡ್ಡ ಡ್ಯಾಮೇಜರ್ ಅಂತ ಅಲ್ಲ, ಮ್ಯಾನೇಜರ್ ಅಂತ. ಇನ್ನು ಯಾಕೆ ಸೈಲೆಂಟ್ ಆಗಿದೆ ಸಿಸ್ಟರ್? ಹ್ಞೂ ಅಂತ ಹೇಳು. ನೋಡು, ಜಯದೇವೇ ಇದಕ್ಕೆ ಬೆಸ್ಟ್ ಕ್ಯಾಂಡಿಡೇಟ್. ಮಾಹಿತಿ ಲೀಕ್ ಆಗುತ್ತೆ ಅನ್ನೋ ಭಯ ಇಲ್ಲ, ಯಾರೋ ನಮ್ಮ ಜೊತೆಗೆ ಇದ್ದು ನಮಗೆ ಬತ್ತಿಡ್ತಾರೆ ಅನ್ನೋ ಹೆದರಿಕೆ ಇಲ್ಲ. ಯಾರ್ಯಾರೋ ಹರಾಮ್ಕೋರ್ರನ್ನ ನಂಬಿ ನಾಮ ಹಾಕಿಸ್ಕೊಳ್ಳೋದಕ್ಕಿಂತ ನಿನ್ನ ಮಗನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ ಸಿಸ್ಟರ್? ಎಷ್ಟಾದ್ರೂ ನಿನ್ನ ಮಗ ಅವ, ನೀನು ಹೇಳಿದ್ದೆಲ್ಲ ಮಾಡ್ತಾನೆ ಸಿಸ್ಟರ್, ನಿಯತ್ತಿಂದ ಮಾಡ್ತಾನೆ. ಒಪ್ಪುವ ಸಿಸ್ಟರ್. ಅಜ್ಜಿ, ಆ ತಾತ ಹೆಂಗಿದ್ರು? ನೋಡಕ್ ನಂತರನೇ ಇದ್ರಾ? ಚೆನ್ನಾಗಿದ್ರಾ? ನೋಡು, ನಾನು ಎಷ್ಟು ಮಾತಾಡಿದ್ರು ಮಾತಾಡುದಲ್ಲ. ಹೇಳಜ್ಜಿ, ಅಜ್ಜಿ ಅಜ್ಜಿ ಹೇಳಜ್ಜಿ. ಏನ್ ಪುಟ್ಟು, ಅಜ್ಜಿ ಮೊಮ್ಮಗಳದು ಬಾರಿ ಬಾರಿ ಮಾತುಕತೆ ನಡೀತಿದೆ ಇವತ್ತು. ನೀನು ಅಜ್ಜಿ ಹತ್ರ ಒಬ್ಳೊಬ್ಳೆ ಮಾತಾಡ್ತಿದ್ಯಲ್ಲ, ಹಾಗೆ ನಾನು ಮಾತಾಡ್ತಿದ್ದೆ. ಏನ್ ಮಾಡೋದು ಕಂದ, ನಿನ್ನ ಅಜ್ಜಿ ಮಾತಾಡಲ್ವಲ್ಲ, ನಾವೇ ಅವ್ರ ಹತ್ರ ಮಾತಾಡ್ಬೇಕು. ಮತ್ತೆ ನಿನ್ ಕೈ ಏನಾಯ್ತು? ಆರಾಮಾಯ್ತಾ? ಏನು ತೊಂದ್ರೆ ಇಲ್ಲ ಅಲ್ವಾ? ನೋವಿಲ್ಲ ತಾನೇ? ಇಲ್ಲ ಕಂದ, ಸರಿ ಹೋಗಿದೆ. ಇವಾಗ ನನಗೇನು ತೊಂದರೆ ಇಲ್ಲ. ಇಲ್ಲೋಡು, ಚಾಕ್ಲೇಟ್. ಆ ಮನೆಯವ್ರು ಕೊಟ್ಟಿದ್ದು ನಿನ್ಗೋಸ್ಕರ. ಮತ್ ನಿನ್ಗೆ? ನನಗ್ ಬೇಡ ಕಂದ, ನೀವಿಬ್ರು ತಿಂದ್ರೆ ನಾನ್ ತಿಂದಂಗೆ. ನಿಮ್ ಖುಷಿನೇ ನನ್ ಖುಷಿ. ಅದಷ್ಟೇ ಅಲ್ಲ ಕಂದ, ಇಲ್ಲೋಡು, ಇದೆಲ್ಲ ನಿನ್ಗೆ. ಅಯ್ಯಿ, ಇದೆಲ್ಲ ನನ್ಗ? ಎಲ್ಲ ನಮ್ಗೆ. ಅಮ್ಮ, ಏನಿವತ್ತು ನೀನ್ ಇಷ್ಟೊಂದು ಖುಷಿ ಆಗಿದ್ಯಾ? ಹೂ ಕಂದ, ಖುಷಿ ಅನ್ನೋದಕ್ಕಿಂತ ಒಂಥರ ನೆಮ್ಮದಿ, ನಮಗೊಂದು ನೆಲೆ ಸಿಕ್ಕಲ್ಲ ಅಂತ. ಏನ್ ಗೊತ್ತಾ ಪುಟ್ಟ, ಅವತ್ತು ಮಾವ ಬಂದಿದ್ರಲ್ಲ, ಅವ್ರಿಗೆ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನ ಕೊಟ್ಟಿದ್ದಕ್ಕೆ ಅವ್ರು ನನ್ನನ್ನು ರಾಣಿ ತರ ನೋಡ್ಕೋತಿದ್ದಾರೆ. ನಾನು ಅವರನ್ನ ಅಣ್ಣ ಅಂತ ಕರಿತೀನಿ, ಅವರು ನನ್ನ ತಂಗಿ ಅಂತಾನೆ ಭಾವಿಸಿದ್ದಾರೆ. ತುಂಬಾ ಒಳ್ಳೆಯವರು. ಆದ್ರೆ ನನ್ನಿಂದ ಅವ್ರಿಗೆ ಎಲ್ಲಿ ಕೆಟ್ಟದಾಗುತ್ತೆ ಅನ್ನೋ ಭಯ ನನಗೆ. ಯಾಕಮ್ಮ ಹಂಗೆ ಹೇಳ್ತಿದ್ಯಾ? ನೀನು ಒಳ್ಳೆಯವಳೆ ತಾನೆ? ಹೌದು ಕಂದ, ನಾನು ಒಳ್ಳೆಯವಳೆ. ನಾನು ಏನು ಹೇಳಕ್ ಬಂದಿದ್ದೆ, ಇದೆಲ್ಲ ನಿನಗೆ ಬೇಡದಿರೋ ವಿಷಯ ಪುಟ್ಟ. ನೀನ್ ಚಾಕ್ಲೇಟ್ ತಿನ್ನು. ಹಾ, ನೀನ್ ತಿಂತಿರು ಕಂದ, ನಾನು ಬರ್ತೀನಿ. ಒಂದ್ ನಿಮಿಷ ಬಂದೆ. ಹಾ ಹೇಳಿ. ನೀನ್ ಹೇಳ್ಬೇಕು, ಯಾಕೆ ಕಾಲ್ ಪಿಕ್ ಮಾಡ್ತಾ ಇರ್ಲಿಲ್ಲ? ತೊಂದ್ರೆ ಆಯ್ತಾ? ಆಮೇಲೆ ನಿನ್ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ತಾನೆ? ಇಲ್ಲ ಇಲ್ಲ, ಹಾಗೆಲ್ಲ ಏನು ಅನುಮಾನ ಇಲ್ಲ. ಅದು ನಮ್ಮಮ್ಮ ಮನೆ ಬಿಟ್ಟೆಲ್ಲೋ ಹೋಗ್ಬಿಟ್ಟಿದ್ರು. ಅವಳನ್ನ ಹುಡ್ಕೋ ಗಡಿಬಿಡಿಲಿ ನನ್ನ ಫೋನನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ. ಅದಕ್ಕೆ ಫೋನ್ ಎತ್ತಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತೆ ನೀವು ನಾನು ಏನು ಮಾಡಬೇಕು ಅಂತ ಹೇಳೇ ಇಲ್ಲ. ಹೇಳ್ತೀನಿ ಅಂತ ಹೇಳಿದ್ರಿ. ಅದಕ್ಕಿನ್ನೂ ಟೈಮ್ ಇದೆ. ಸದ್ಯ ಅಲ್ಲೇ ಕೆಲಸ ಮಾಡ್ಕೊಂಡಿರೋ ಅಷ್ಟೇ. ಮುಂದಕ್ಕೇನು ಅಂತ ಟೈಮ್ ಬಂದಾಗ ಹೇಳ್ತೀನಿ. ಸರಿ. ಅರೆ ಸದಾ ಅವ್ರು ಈಗ ಬಂದ್ರಾ? ಹೌದು ಅದ್ಗೆ ನೀವು ನನ್ನ ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಟಿದ್ರಲ್ವಾ, ಪುಟ್ಟಿಗೆ ಅದ್ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಆ ಮುಖದಲ್ಲಿ ಖುಷಿ ನೋಡ್ಬೇಕಿತ್ತು ನೀವು. ಆ ಖುಷಿ ಕಾರಣ ಆಗಿರೋ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದತ್ಗೆ. ಪ್ಲೀಸ್ ಭೂಮಿಕಾ ಅವರೇ, ಇದನ್ನ ಸುಧಾ ಕೊಡಿ. ನೀವೇ ಕೊಡಿ. ನಿಮ್ ಕೈಯಾರೆ ಕೊಡಿ, ಹೇಳ್ತೀನಿ. ತಗೊಳ್ಳಿ ಸದಾ. ಇದೇನದ್ಗೆ? ತೆಗೆದು ನೋಡಮ್ಮ. ಅಣ್ಣ, ಇದ್ಯಾಕಣ್ಣ? ನಿನ್ನ ಕೆಲಸಕ್ಕೆ ನಾನು ಕೊಡ್ತಾರೋ ಅಡ್ವಾನ್ಸ್. ಅಲ್ಲ ಅಣ್ಣ, ನಾನಿಲ್ಲಿ ಕೆಲಸ ಮಾಡಕ್ ಶುರು ಮಾಡಿ 3 ದಿವಸನೂ ಆಗಿಲ್ಲ, ಅಷ್ಟು ಬೇಗ ಅಡ್ವಾನ್ಸಾ?
ಇರ್ಬೋದಮ್ಮ, ಬಟ್ ನೆನ್ನೆನೆ ಮಾತಾಡ್ಕೊಂಡಿದ್ದೀವಿ ತಾನೆ. ಇನ್ಮೇಲೆ ನೀನು ಪರ್ಮನೆಂಟ್ ಆಗಿ ಇಲ್ಲಿರ್ತೀಯ, ನಮ್ಮ ಜೊತೆನೇ ಇರ್ತೀಯ, ಇಲ್ಲೇ ಕೆಲಸ ಮಾಡ್ತೀಯ ಅಂತ. ಅದಕ್ಕೆ ಇದನ್ನು ಕೊಡ್ತಾ ಇರೋದು. ಆದ್ರೂ ಅಣ್ಣ ಇಷ್ಟೊಂದು ದುಡ್ಡು. ನೋಡಮ್ಮ, ಇದನ್ನು ಕೊಡ್ತಾ ಇರೋದು ನಮ್ಮ ಖುಷಿಗೆ, ನಿನ್ನ ಮೇಲಿನ ಪ್ರೀತಿಗೆ. ಅದು ಅಲ್ಲದೆ ಮಂತ್ ಎಂಡು ಏನಾದರೂ ಕಮಿಟ್ಮೆಂಟ್ಸ್ ಇರುತ್ತೆ, ಇಟ್ಕೋ ಪರವಾಗಿಲ್ಲ. ಹಾಗೇನೆ ನಿನಗೆ ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ದೀನಿ, ಓಕೆನಾ? 40,000ನಾ? ಅಲ್ಲ ಅಣ್ಣ, ಮನೆ ಕೆಲಸ ಮಾಡೋದಕ್ಕೆ 40,000 ಸಂಬಳ ಯಾರಣ್ಣ ಕೊಡ್ತಾರೆ? ನಾವು ಕೊಡ್ತಾ ಇದ್ದೀವಲ್ಲ. ನೋಡಮ್ಮ, ನಿಮ್ಮಮ್ಮನ್ನ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸು, ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸು. ನಿನ್ನ ಮಗಳ ವಿದ್ಯಾಭ್ಯಾಸಕ್ಕೋ ಅಥವಾ ನಿಂದು ಯಾವುದಾದ್ರೂ ಕಷ್ಟಕ್ಕೋ ಆಗುತ್ತೆ. ಯೋಚನೆ ಮಾಡಬೇಡ, ಬೇಡ ಅನ್ಬೇಡ, ಇಟ್ಕೋ. ಅವ್ರು ನನ್ನ ಮನೆಯವ್ರ ಥರ ನೋಡ್ತಾರೆ, ನನಗೆ ಎಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ನಾನು ಕೇಳ್ದೇನೆ ನನಗೆ ಕಷ್ಟಕ್ಕೆ ಆಗ್ತಿದ್ದಾರೆ. ಇಂಥವ್ರಿಗೆ ನಾನು ಅನ್ಯಾಯ ಮಾಡಕ್ಕೆ ಬಂದಿದ್ದೀನಲ್ಲ, ಆ ದೇವ್ರು ನನ್ನನ್ನು ಮೆಚ್ತಾನ? ಇಲ್ಲ, ಇನ್ನೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಎಲ್ಲ ಸತ್ಯನೂ ಅವ್ರ ಮುಂದೆ ಹೇಳಿಬಿಡ್ತೀನಿ. ಏನು ಭೂಮಿಕಾ, ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಸುಧಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. 40,000 ಸಂಬಳ ಅಂತಿದ್ದ ಹಾಗೆ ಎಷ್ಟು ಕಂಗಾಲಾಗ್ಬಿಟ್ರು, ಅಷ್ಟಕ್ಕೆ ಎಷ್ಟು ಖುಷಿ ಪಟ್ರು ಅವರು. ಥೇಟ್ ನಿಮ್ಮ ಥರನೇ, ಕಾಸ್ಟ್ಲಿ ಕನಸುಗಳಿಲ್ಲ, ದೊಡ್ಡ ದೊಡ್ಡ ಆಸೆಗಳಿಲ್ಲ, ಬಡತನ ಇದ್ರೂ ದುಡ್ಡಿನ ಬಗ್ಗೆ ಯಾವುದೇ ವ್ಯಾಮೋಹ ಇಲ್ಲ. ಬಹಳ ಸಿಂಪಲ್ ಆದಂಥ ಹುಡುಗಿ. ಅವರ ತಂದೆ ತಾಯಿ ಬಹಳ ಒಳ್ಳೆ ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರೆ. ಅಲ್ಲ ಭೂಮಿಕಾ, ಅವ್ರ ತಾಯಿಗೆ ಹುಷಾರಿಲ್ಲ, ಮಗಳಿನ್ನೂ ಬಹಳ ಚಿಕ್ಕವಳು. ಕೇರ್ ಟೇಕರ್ನ ಕಳಿಸ್ತೀವಿ ಅಂದರೆ ಬೇಡ ಅಂತಾಳೆ. ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ, ಏನು ಮಾಡೋದು? ಗೌತಮ್ ಅವರೇ, ಸುಧಾ ಅವರು ಇನ್ಮೇಲೆ ಹೇಗಿದ್ರು ಇಲ್ಲೇ ಕೆಲಸ ಮಾಡ್ತಾರೆ. ಸೊ ನಾವ್ಯಾಕೆ ಅವ್ರನ್ನ ನಮ್ಮ ಸರ್ವೆಂಟ್ಸ್ ಕ್ವಾರ್ಟರ್ಸ್ ಅಲ್ಲಿ ಇರೋ ಥರ ಮಾಡಬಾರ್ದು? ಅವ್ರು ಇಲ್ಲೇ ಇದ್ರೆ ಅವ್ರಿಗೂ ತೊಂದರೆ ಆಗಲ್ಲ ಅಲ್ವಾ? ನಂದೇನೂ ಅಭ್ಯಂತರ ಇಲ್ಲ, ಬಟ್ ಅಮ್ಮನ ಒಂದ್ಸತಿ ಪರ್ಮಿಷನ್ ಕೇಳಬೇಕಲ್ವಾ? ಮಾತಾಡ್ತೀನಿ. ಹಾಂ, ಮಾತಾಡಿ. ಹೇಗಿದ್ರು ಸುಧಾ ಅವ್ರು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಅತ್ತೆ ಬೇಡ ಅನ್ನಲ್ಲ ಅಂತ ಅನ್ಕೊಳ್ತೀನಿ. ಅಣ್ಣ, ಬಾಮ್ಮ ಒಳಗೆ ಬಾ. ಏನಮ್ಮ? ಅಣ್ಣ, ಓ, ಬ್ಯಾಂಕಲ್ಲಿ ನಿಂದು ಅಕೌಂಟ್ ಇದೆಯಾ? ನಾನು ಹೇಳ್ದೆ ಚೆಕ್ ಕೊಟ್ಬಿಟ್ಟೆ. ಅಕೌಂಟ್ ಇದೆ ಅಣ್ಣ. ಇದೆಯಾ? ಸರಿ, ಹಾಕೋ ಮತ್ತೆ. ಇನ್ನೇನು? ಅಣ್ಣ, ಅದು ಅಲ್ಲಮ್ಮ, ನಾನು ಕೊಟ್ಟಿರೋ ದುಡ್ಡನ್ನು ತೊಗೊಳಕ್ಕೆ ಇನ್ನೂ ಮನಸ್ಸಾಗ್ತಿಲ್ವಾ? ನೀನು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ಸರಿ, ಒಂದು ಕೆಲಸ ಮಾಡೋಣ. ಇನ್ಮೇಲೆ ಪ್ರತಿ ತಿಂಗಳು ನಾನು ನಿಂಗೆ ಸಂಬಳ ಕೊಡಬೇಕಾದ್ರೆ ಈ ದುಡ್ಡನ್ನು ಹಿಡಿದು ಕೊಡ್ತೀನಿ, ಓಕೆನಾ? ಅಲ್ಲ ಅಣ್ಣ, ಅದು ನಾನು ಈ ಮನೆಗೆ ಏನೋ ಮನೆ ಕೆಲಸ ಮಾಡೋರು ಇಷ್ಟು ಸಂಬಳ ತಗೋಬಾರ್ದು ಅಂತ ರೂಲ್ಸ್ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲ. ಇದನ್ನು ತೊಗೊಂಡೋಗಿ ನಿಮ್ಮ ಅಮ್ಮಂಗೆ ತೋರಿಸು, ಭಾಳ ಖುಷಿ ಪಡ್ತಾರೆ. ಅದಲ್ಲಣ್ಣ. ಜಾಸ್ತಿ ಮಾತಾಡಬೇಡಮ್ಮ, ಹೋಗು ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.